ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಾಸ್ಮಿನ್ ಫ್ರಮ್ ಬೆಂಗಳೂರು. ಐ ಆಮ್ ಎ ಮದರ್ ಆಸ್ಪಿರೆಂಟ್ ಪ್ರಿಪೇರಿಂಗ್ ಫಾರ್ ದ ಟೀಚರ್ಸ್ ಎಕ್ಸಾಮಿನೇಷನ್ಸ್ ಲೈಕ್ GPSTR, HSTR ಆ್ಯಂಡ್ ಕ್ರೈಸ್ ಎಕ್ಸಾಮಿನೇಷನ್ಸ್. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ನಮ್ಮ ಸ್ಟಡೀಸ್ ಪ್ಲ್ಯಾನ್ ಯಾವ ಥರ ಮಾಡಬೇಕು ಅಂದರೆ, ನಾವು ಮಕ್ಕಳ ಮೂಡ್ ಅಕಾರ್ಡಿಂಗ್ ನಾವು ಓದಬೇಕಾಗುತ್ತೆ. ಮನೆ ಕೆಲಸ ನಾವು ಎಷ್ಟಾದರೂ ನಾವು ಮಾಡ್ಬೋದು, ಮಾಡಿ ಓದೋದಕ್ಕೆ ಕೂಡ್ಬೋದು. ಬಟ್ ಮಕ್ಕಳ ಜೊತೆ ಓದೋದು ಬಹಳ ಕಷ್ಟವಾಗುತ್ತೆ. ಸೊ ಇವತ್ತು ಶನಿವಾರ, ಮಕ್ಕಳು ಸ್ಕೂಲ್ ಇದ್ದಿಲ್ಲ. ಸೊ ಇನ್ನೂ ಮಲ್ಕೊಂಡಿದ್ರು ಅವರು. ಸೊ ನಾನು ಡೈರೆಕ್ಟಾಗಿ ಬಂದು ಓದೋದಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಇವತ್ತು ಸೈಕಾಲಜಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಚಾಪ್ಟರ್ ಮೀನಿಂಗ್ ಸ್ಕೋಪ್ ಓದಿ ನಾನು ಕ್ವಶನ್ ಬ್ಯಾಂಕಿಂದ ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡಿದೆ. ಸೊ ಒಂದು ತಾಸು ಅಷ್ಟೇ ಓದಿದ್ದೆ. ಸೊ ಅಷ್ಟರಲ್ಲಿ ಮಕ್ಕಳೆಲ್ಲ ಎದ್ದಿದ್ರು. ಸೊ ಸತಾಯಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಲಂಚ್ ಪ್ರಿಪ್ರೇಷನ್ಸ್ ಮಾಡಬೇಕಿತ್ತು. ಸೊ ಅದನ್ನು ಮಾಡಿ ಮತ್ತೆ ನಾನು ಸ್ವಲ್ಪ ಜನ ಕೇಳ್ತಾ ಇದ್ರು, ಎಷ್ಟು ತಾಸು ಓದ್ತಾ ಇದ್ದೀರಾ ಅಂತೇಳಿ. ಸೊ ಮಿನಿಮಮ್ ನಾವು 6 to 7 ಅವರ್ಸ್ ಓದಿದರೆ ಚೆನ್ನಾಗಾಗುತ್ತೆ. ಬಟ್ ಮಕ್ಕಳ ಜೊತೆ ನನಗೆ 2 to 3 ಅವರ್ಸ್ ಅಷ್ಟೇ ಸಿಗ್ತಾ ಇರೋದು. ಸೊ ಕನ್ಸಿಸ್ಟೆನ್ಸಿ ನಾವು ಬಿಡಬಾರ್ದು ಅಂಥೇಳಿ ನಾನು ಇದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಫಿಸಿಕ್ಸ್ನ ಓದ್ತಾ ಇದ್ದೆ. ಫಿಸಿಕ್ಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಚಾಪ್ಟರ್ನ ನಾನು ಓದ್ತಾ ಇದ್ದೆ. ಸ್ವಲ್ಪ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದೆ. ಸೊ ಸ್ವಲ್ಪ ಹೆವಿ ಅನಿಸ್ತು. ಮತ್ತು ನಾನು ಯೂಟ್ಯೂಬ್ನಿಂದ ನಾನು ಪಾಯಿಂಟ್ಸ್ನ ಮಾಡಿಕೊಂಡೆ. ಸೊ ಇವತ್ತು ಹೇಗಾದರೂ ಮುಗಿಸಿ ನಾನು ರೇಡಿಯೇಷನ್ಸ್ನ ಮುಗಿಸೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಬರ್ಕೊಂಡೆ. ಸೊ ನನಗೆ ಒಂದೊಂದು ಚಾಪ್ಟರ್ ಮುಗಿಸೋದಕ್ಕೆ 2 ಡೇಸ್ ಅಂತೂ ಆಗ್ತಾಯಿದೆ. 2 to 3 ಡೇಸ್ ಆಗ್ತಾಯಿದೆ. ಯಾಕಂದರೆ ನಾನು ಜಾಸ್ತಿ ಓದೋದಕ್ಕೆ ಟೈಮ್ ಕೊಡ್ತಾ ಇಲ್ಲ. ಸೊ ನೀವು ಎಷ್ಟು ದಿನದಲ್ಲಿ ನೀವು ಚಾಪ್ಟರ್ಸ್ನ ಮುಗಿಸ್ತಾ ಇದ್ದೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ, ಅಷ್ಟರಲ್ಲಿ ನನ್ನ ಮಗುಗೆ ನಿದ್ದೆ ಬಂದಿತ್ತು, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ. ಸೊ ಆತಗೆ ಊಟ ಮಾಡಿಸಿ ಮಲಗಿಸೋದು ಅದೆಲ್ಲ, ಮತ್ತು ಟ್ಯೂಷನ್ ಟೈಮು ಇತ್ತು ನಂದು. ಟ್ಯೂಷನ್ ಟೈಮ್ ಎಲ್ಲ ಮುಗಿಸಿ ಡೈರೆಕ್ಟ್ ನನಗೆ ಓದೋದಕ್ಕೆ ಸಿಗೋದೆ ನನಗೆ ಈವ್ನಿಂಗ್ ಟೈಮ್ 7 o'clock ಆದಮೇಲೆ ಸಿಗುತ್ತೆ. ಸೊ 7 o'clock ಆದಮೇಲೆ ಮತ್ತೆ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಕ್ಕಳು ನೋಡಿ ಯಾವ ಥರ ಗಲೀಜು ಮಾಡ್ತಾ ಇದ್ದಾರೆ ಮನೆ. ಟಾಯ್ಸ್ ಜೊತೆ ಆಟ ಆಡ್ಕೊಂಡಿದ್ರು. ಸೊ ನೋ ಪ್ರಾಬ್ಲಮ್, ನಾನು ಸ್ವಲ್ಪ ಹೊತ್ತಾದಮೇಲೆ ನಾನು ಇಡ್ಬೋದು. ಸೊ ಅವರು ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ನನಗೆ ಓದೋದಕ್ಕೆ ಟೈಮ್ ಸಿಗುತ್ತೆ ಅಂತ ನಾನು ಮ್ಯಾಥಮೆಟಿಕ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಲ್ಜಿಬ್ರಾನ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಓದಿದ ಮೇಲೆ ಕರೆಂಟ್ ಹೋಗಿತ್ತು. ಸೊ ನನಗೂ ನೆಟ್ವರ್ಕ್ ಸಿಗ್ತಾ ಇದ್ದಿಲ್ಲ. ಸೊ ಹಾಗಾಗಿ ನಾನು ಓದನ್ನು ಅಲ್ಲೇ ಸ್ಟಾಪ್ ಮಾಡಿ, ಮಗುನೂ ಅವಾಗ ಸತಾಯಿಸ್ತಾ ಇತ್ತು. ಸೊ ಡಿನ್ನರ್ ಟೈಮ್ ಆಗಿತ್ತು. ಸೊ ಅದನ್ನು ಊಟ ಮಾಡಿಸೋದಕ್ಕೆ ನಾನು ಬುಕ್ಸ್ನ ಕ್ಲೋಸ್ ಮಾಡಿ ನಾನು ಆತ ಊಟ ಮಾಡ್ಸೋಕ್ಕೆ ಹೋದೆ. ಸೊ ಡೈರೆಕ್ಟ್ ನನಗೆ ಇವಾಗ ಟೈಮ್ ಸಿಕ್ಕಿರೋದೆ ಓದೋದಕ್ಕೆ ಅವ್ರನ್ನೆಲ್ಲ ಮಲಗಿಸಿದ್ಮೇಲೆ. ಸೊ ಆಲ್ಮೋಸ್ಟ್ ನೋಡಿ 11 ಆಗಕ್ಕೆ ಬಂದಿತ್ತು. ಸೊ ಇವಾಗ ನಾನು ಉಳ್ಕಿದ್ದ ಕಾನ್ಸೆಪ್ಟನ್ನ ಕಂಪ್ಲೀಟ್ ಮಾಡೋಕ್ಕೆ ಕೂತ್ಕೊಂಡೆ. ಬಟ್ ಟಯರ್ಡ್ನೆಸ್ ಫುಲ್ ಇತ್ತು. ಸೊ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನನಗೆ 4 hours ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ ನಂದು ಇವತ್ತಿನ ಲಾಗು. ಮತ್ತು ನನಗೆ ಏನಾದರೂ ನಿಮ್ಮ ಕಡೆಯಿಂದ ಗೈಡೆನ್ಸ್ ಸಿಗುತ್ತಾ, ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನಾನು ಚಾಪ್ಟರ್ ಎಷ್ಟು ಮುಗ್ದಿದ್ದಾವೆ ಮ್ಯಾಥಮೆಟಿಕ್ಸಲ್ಲಿ ನಾನು ಟಿಕ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹನಿ ಹನಿ ಸೇರಿ ಹಳ್ಳ ಆಗುತ್ತೆ ಅನ್ನೋ ಪ್ರಕಾರ ನಾನು 2 hours ಆಗಲಿ 3 hours ಆಗಲಿ ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ನಾವು ಓದೋಣ ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.